ಲಂಚ್ಗೆ ಸ್ವಾಗತ. ನಾನು ಸೌಮ್ಯ. ಇವತ್ತು ನ್ಯೂಸ್ ಲಂಚಲ್ಲಿ ಸಾಕಷ್ಟು ವಿಶೇಷ ಸುದ್ದಿಗಳಿವೆ. ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ದೆಹಲಿಗೆ ಶಿಫ್ಟ್ ಆಗಿರುವಂತದ್ದು ಎಲ್ಲ ವಿಷಯವನ್ನ ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ವೀರಶೈವರಾಯಿತು. ಹಿಂದುಳಿದ ವರ್ಗದವರ ಸರದಿ. ಉಗ್ರಪ್ಪ ನೇತೃತ್ವದಲ್ಲಿ ದೆಹಲಿಗೆ ಹೊರಟಿದೆ ನಿಯೋಗ. ಕಾವೇರಿ ಹೋರಾಟ. ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳಿಂದ ರಸ್ತೆ ತಡೆ. ಪ್ರತಿಭಟನೆಗೆ ಸಾಥ್ ಕೊಟ್ಟ ರೆಬಲ್ ಸ್ಟಾರ್. ಬೆಂಗಳೂರಿನ ಅಂದಗೆಡಿಸ್ತಾ ಇರೋ ಅನಧಿಕೃತ ಬ್ಯಾನರ್ಗಳು. ತೆರವಿಗೆ ಮುಂದಾದ ಬಿಬಿಎಂಪಿ. ಫ್ಲೆಕ್ಸ್ ಹಾಕಿದವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ. ಆರ್ಬಿಐನ ಮಧ್ಯವಾರ್ಷಿಕ ವರದಿ ಬಿಡುಗಡೆ. ರೆಪೋ ದರದಲ್ಲಿ ಯಥಾಸ್ಥಿತಿ. ಬಡ್ಡಿ ದರ, ಸಾಲ ಕಂತುಗಳಲ್ಲೂ ಯಾವುದೇ ಬದಲಾವಣೆ ಇಲ್ಲ. ಜನ ಮರುಳೋ ಜಾತ್ರೆ ಮರುಳೋ. ಕಣ್ಣ ಬಿಟ್ರಂತೆ ಸಾಯಿಬಾಬಾ. ಬಳ್ಳಾರಿಯ ಕಮಲಾಪುರದಲ್ಲಿ ಭಕ್ತಿ ಕಂಪನ. ಇದೀಗ ಬಂದ ಸುದ್ದಿಯನ್ನು ನೋಡೋಣ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಬಿಕ್ಕಟ್ಟು ಮತ್ತಷ್ಟು ಬಿಗಡಾಯಿಸಿದೆ. ಇವತ್ತು ಮತ್ತೊಂದು ನಿಯೋಗ ದೆಹಲಿಗೆ ತೆರಳುವುದಕ್ಕೆ ಸಿದ್ಧವಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಿಕ್ಕಟ್ಟು ಮತ್ತಷ್ಟು ಬಿಗಡಾಯಿಸಿದೆ. ಇವತ್ತು ಮತ್ತೊಂದು ನಿಯೋಗ ದೆಹಲಿಗೆ ತೆರಳುವುದಕ್ಕೆ ಸಿದ್ಧವಾಗಿದೆ. ವೀರಶೈವ ಮುಖಂಡರಾಯಿತು. ಇದೀಗ ಹಿಂದುಳಿದ ವರ್ಗಗಳ ಮುಖಂಡರ ಸರದೆ. ನಿನ್ನೆ ಶಾಸಕ ಪಿಎಂ ಅಶೋಕ್ ನೇತೃತ್ವದಲ್ಲಿ 25ಕ್ಕೂ ಹೆಚ್ಚು ವೀರಶೈವ ಮುಖಂಡರು ದೆಹಲಿಗೆ ತೆರಳಿದ್ರು. ಇವತ್ತು ಸಂಜೆ 5 ಗಂಟೆಗೆ ಮತ್ತೊಂದು ನಿಯೋಗ ದೆಹಲಿಗೆ ತೆರಳುತ್ತಾ ಇದೆ. ವೀರಶೈವ ಮುಖಂಡರಿಗೆ ಬೆಂಬಲ ನೀಡುವ ಸಲುವಾಗಿ ಹಿಂದುಳಿದ ವರ್ಗಗಳ ನಿಯೋಗ ಹೊರಟಿದೆ. ಕೆಸಿ ಕೊಂಡಯ್ಯ, ಉಗ್ರಪ್ಪ, ಕಾಗೋಡು ತಿಮ್ಮಪ್ಪ, ಪ್ರಕಾಶ್ ರಾಥೋಡ್ ಸೇರಿದಂತೆ ಹಿಂದುಳಿದ ವರ್ಗಗಳ ಮುಖಂಡರು ದೆಹಲಿಗೆ ಹೊರಡುವುದಕ್ಕೆ ಸಿದ್ಧವಾಗಿದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು ದೆಹಲಿಯಿಂದ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ವೀರಶೈವರ ನಿಯೋಗ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತದ್ದು. ಇದೀಗ ಮತ್ತೊಂದು ನಿಯೋಗ ಬರ್ತಾ ಇದೆ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ಸದ್ಯ ಏನ್ ನಡೀತಾ ಇದೆ ದೆಹಲಿಯಲ್ಲಿ? ಸೌಮ್ಯ, ಚುನಾವಣೆಗಳು ಹತ್ರ ಬರ್ತಾ ಇವೆ. ಕಾಂಗ್ರೆಸ್ ನಾಯಕರಲ್ಲಿ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಅವರನ್ನ ಮುಂದಿಟ್ಟುಕೊಂಡು ಚುನಾವಣೆಗೆ ಹೋದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಗಿಂತ ಹೆಚ್ಚಿನ ಸ್ಥಾನಗಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಅಂತಕ್ಕಂಥ ಪ್ರಮುಖ ವಿಶ್ವಾಸದ ಕೊರತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗಾಗಲೇ ಕಳೆದ 3 ತಿಂಗಳಿನಿಂದ ಕಾಂಗ್ರೆಸ್ನ ವೀರಶೈವ ನಾಯಕರು ಶಾಮನೂರ್ ಶಿವಶಂಕರಪ್ಪ ಅವರಿಗೆ ಪಟ್ಟ ಕಟ್ಟಿ ಚುನಾವಣೆಗೆ ಹೋಗೋಣ ಅಂತಕ್ಕಂಥ ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಆಗಸ್ಟ್ನಲ್ಲಿ ಹೈಕಮಾಂಡ್ ಒಂದು ಸುತ್ತಿನ ಮಾತುಕತೆಯನ್ನು ಎಲ್ಲ ನಾಯಕರ ಜೊತೆ ನಡೆಸಿತ್ತು. ಪರಮೇಶ್ವರ್ ಅವರೇ ಅಧ್ಯಕ್ಷರಾಗಲಿದ್ದಾರೆ ಚುನಾವಣೆಗೆ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟ ಸಂಕೇತಗಳನ್ನು ಕೊಟ್ಟಿತ್ತು. ಆದರೆ ರಾಜ್ಯ ಕಾಂಗ್ರೆಸ್ ಇದನ್ನು ಒಪ್ಪಿಕೊಳ್ಳಲು ತಯಾರಿಲ್ಲ ಅಂತಕ್ಕಂಥದ್ದು ದೆಹಲಿಯಲ್ಲಿ ಬರ್ತಾ ಇರತಕ್ಕಂಥ ರಾಜ್ಯ ಕಾಂಗ್ರೆಸ್ ನಾಯಕರು ಅವರ ಜೊತೆಗಿನ ಮಾತುಕತೆಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ. ನಿನ್ನೆ ರಾಣಿ ಸತೀಶ್, ವಿ.ಎಸ್. ಕೌಜಲ್ಗಿ, ಅಲ್ಲಂ ವೀರಭದ್ರಪ್ಪ, ಇವತ್ತು ಎ.ಬಿ. ಮಲಕ್ ರೆಡ್ಡಿ ಬರಲಿದ್ದಾರೆ. ಬಿ.ಆರ್. ಪಾಟೀಲ್ರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಶಾಸಕ ಪಿಎಂ ಅಶೋಕ್ ಕೂಡ ಇದ್ದಾರೆ. ಸಂಜೆ ಉಗ್ರಪ್ಪ ನೇತೃತ್ವದಲ್ಲಿ ಕಾಗೋಡು ತಿಮ್ಮಪ್ಪನವರು, ಪ್ರಕಾಶ್
ರಾಠೋಡ್, ಕೆ.ಸಿ. ಕೊಂಡಯ್ಯ ಸೇರಿದಂತೆ ಪ್ರಮುಖ ನಾಯಕರು ಕೂಡ ದೆಹಲಿಗೆ ಬರಲಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲಾ ನಾಯಕರು, ವೀರಶೈವ ನಾಯಕರು, ಹಿಂದುಳಿದ ವರ್ಗಗಳ ನಾಯಕರು, ಬಹುತೇಕ ಕಾಂಗ್ರೆಸ್ ನಾಯಕರು ನಾಳೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಆಗಬೇಕು. ಎರಡು ಪ್ರಮುಖ ಕೋಮುಗಳೇನಿವೆ, ಒಕ್ಕಲಿಗ ಮತ್ತು ವೀರಶೈವ ಕೋಮುಗಳ ನಾಯಕರನ್ನ ಮುಂದಿಟ್ಕೊಂಡು ನಾವು ಚುನಾವಣೆಗೆ ಹೋಗದೇ ಇದ್ದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನಿಂದ ನಾವು ಸಾಕಷ್ಟು ಹಿಂದುಳಿಯಲಿದ್ದೇವೆ ಅಂತಕ್ಕಂಥ ಸ್ಪಷ್ಟ ಸಂಕೇತವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಡ್ತಕ್ಕಂಥದ್ದು, ಅದನ್ನ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನ ಈ ಕಾಂಗ್ರೆಸ್ ನಾಯಕರು ಮಾಡಲಿದ್ದಾರೆ. ಇನ್ನೂವರೆಗೂ ಕೂಡ ಸೋನಿಯಾ ಗಾಂಧಿ ಅವರ ಭೇಟಿಯ ಸಮಯ ನಿಗದಿಯಾಗಿಲ್ಲ. ಇದರ ಜೊತೆಗೆ ಇನ್ನೊಂದು ಮಹತ್ವವಾಗಿರ್ತಕ್ಕಂಥದ್ದು, ರಾಜ್ಯದ ಕೇಂದ್ರ ಸಚಿವರೇನಿದ್ದಾರೆ, ಕೇಂದ್ರದಲ್ಲಿರ್ತಕ್ಕಂಥ ಸಚಿವರು, ಅದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನಾಯಕತ್ವ ಬದಲಾವಣೆಗೆ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು. ಇನ್ನುಳಿದ ಪ್ರಮುಖ ನಾಯಕರುಗಳು ಜೊತೆಗೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಬಂದಿದ್ದಾರೆ. ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ನಾಯಕತ್ವ ಬದಲಾವಣೆ ಬಗ್ಗೆ ಏನನ್ನೂ ಹೇಳ್ತಾ ಇಲ್ಲ, ಆದರೆ ತೆರೆಯ ಹಿಂದೆ ಅವರ ಬೆಂಬಲವೂ ಕೂಡ ಇದೆ ಅಂತಕ್ಕಂಥದ್ದು. ಒಟ್ಟಾರೆ ಸೌಮ್ಯ, ಕಾಂಗ್ರೆಸ್ನ ಅಧ್ಯಕ್ಷರ ಬದಲಾವಣೆಗೆ ಸಾಕಷ್ಟು ಒತ್ತಡ ಹೈಕಮಾಂಡ್ ಮೇಲೆ ಹೇರಲಾಗ್ತಾ ಇದೆ. ಆದರೆ ಒಂದು ಸಮುದಾಯವನ್ನ ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತಿಗೂ ಕೂಡ ತಕ್ಷಣದ ನಾಯಕತ್ವ ಬದಲಾವಣೆಗೆ ಒಪ್ಪುವುದಿಲ್ಲ ಅಂತಕ್ಕಂಥದ್ದು ಹಿಂದಿನಿಂದ ಕೂಡ ಬಂದಿರತಕ್ಕಂಥ ರೂಢಿ. ಹೀಗಾಗಿ ಒಂದು ಮಿಡಲ್ ಫಾರ್ಮುಲಾ, ಒಂದು ಮಧ್ಯಮ ಮಾರ್ಗವನ್ನೇನಾದ್ರೂ ಹೈಕಮಾಂಡ್ ಕಂಡು ಹಿಡಿತದ ಇಲೆಕ್ಷನ್ಗೆ ಅಂತಕ್ಕಂಥದ್ದು ಕೂಡ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಪ್ರಾಯಶಃ ನಾಳೆ ಸೋನಿಯಾ ಗಾಂಧಿ ಜೊತೆಗೆ ಈ ಎಲ್ಲ ನಾಯಕರ ಮಾತುಕತೆಯ ನಂತರ ಸ್ಥಿತಿ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಸೌಮ್ಯ. ಓಕೆ ಪ್ರಶಾಂತ್, ಈಗಿನ ಸದ್ಯದ ಒಂದು ಪರಿಸ್ಥಿತಿಯನ್ನ ನೋಡೋದಾದ್ರೆ, ಹಾಗೆ ಈಗಿನ ಒತ್ತಡವನ್ನ ನೋಡೋದಾದ್ರೆ, ಇವರ ಒಂದು ಬೇಡಿಕೆಗೆ ಮನ್ನಣೆ ಹಾಕೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಸೌಮ್ಯ, ಪ್ರಮುಖವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತಿಗೂ ಕೂಡ ಇಂಥ ಬೇಡಿಕೆಗಳನ್ನ ಸಹಜವಾಗಿ ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಯಾಕಂದ್ರೆ ಕೇವಲ ಒಂದು ಸಮುದಾಯವನ್ನ ಇಟ್ಟುಕೊಂಡು ತಕ್ಷಣ ಚುನಾವಣೆಗೆ ಹೋಗಲು ಕಾಂಗ್ರೆಸ್ ಕೂಡ ಪೂರ್ತಿಯಾಗಿ ತಯಾರಿಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಶಾಮನೂರ್ ಶಿವಶಂಕರಪ್ಪನವರನ್ನ ಕಾರ್ಯಾಧ್ಯಕ್ಷರನ್ನಾಗೋ ಅಥವಾ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಪೂರ್ತಿ ಸಮುದಾಯದ ಮತಗಳು ಬಿಜೆಪಿಯಿಂದ ಬಾಚಿಕೊಳ್ಳಬಹುದೇ ಅಂತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಿರ್ತಕ್ಕಂಥದ್ದು. ಪರಮೇಶ್ವರನ್ ಅವರನ್ನ ಬದಲಾಯಿಸಿದಲ್ಲಿ ದಲಿತ ರೈಟ್ ಮತಗಳು, ಬಲ ಮತಗಳೇನಿವೆ ಅವುಗಳನ್ನು ಕೂಡ ಕಳೆದುಕೊಳ್ಳತಕ್ಕಂಥ ಒಂದು ರಿಸ್ಕ್ ಕಾಂಗ್ರೆಸ್ಗೆ ಇದ್ದೇ ಇದೆ. ಜಾತಿಯ ಬೆಂಕಿ ಬಿಜೆಪಿಯನ್ನ ಯಾವ ರೀತಿ ಆವರಿಸಿಕೊಂಡಿದೆ ಅಂತಕ್ಕಂಥದ್ದು ಕಳೆದ 4 ವರ್ಷಗಳಲ್ಲಿ ಕಾಂಗ್ರೆಸ್ ಕೂಡ ನೋಡಿ ಕಲ್ತಿದೆ. ಹೀಗಾಗಿ ಅದರ ಒಂದು ರಿಸ್ಕ್ ಫ್ಯಾಕ್ಟರ್ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಕಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹೈಕಮಾಂಡ್ ತಕ್ಷಣಕ್ಕೆ ಕ್ರಮವನ್ನ ತೆಗೆದುಕೊಳ್ಳತಕ್ಕಂಥ ಸಾಧ್ಯತೆಗಳು ಕಡಿಮೆ ಸೌಮ್ಯ. ಆದರೆ ಒಂದಂತೂ ಸ್ಪಷ್ಟ, ಇಷ್ಟರ ಮಟ್ಟಿಗೆ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಗೆ ಬಂದು ಒತ್ತಡವನ್ನ ಹೇರಿದಲ್ಲಿ ಚುನಾವಣೆಯನ್ನು ಎದುರಿಸಲು ಕೆಲ ಮಟ್ಟದ ಬದಲಾವಣೆಗಳನ್ನು ಮಾಡುವ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯೋಚಿಸಬಹುದು. ಆ ಬದಲಾವಣೆಗಳೇನು ಅಂತಕ್ಕಂಥದ್ದು ಪ್ರಾಯಶಃ ನಾಳೆಯ ಎಲ್ಲಾ ಕಾಂಗ್ರೆಸ್ ನಾಯಕರ ಸೋನಿಯಾ ಗಾಂಧಿ ಜೊತೆಗಿನ ಭೇಟಿಯ ನಂತರ ಸ್ಪಷ್ಟವಾಗಿ ಗೊತ್ತಾಗಬಹುದು. ಸೌಮ್ಯ. ಓಕೆ, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಮಾತನಾಡೋದಕ್ಕೆ ನಮ್ಮ ಜೊತೆ ಕಾಂಗ್ರೆಸ್ ಶಾಸಕರಾದಂತಹ ಡಿ.ಎಂ. ಅಶೋಕ್ ಅವರು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈಗಾಗಲೇ ಅವರು ದೆಹಲಿಯಲ್ಲಿದ್ದಾರೆ. ಸೊ ಅಶೋಕ್ ಅವರೇ, ಯಾವ ರೀತಿ ನಡೀತಾ ಇದೆ? ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡೋದಕ್ಕೋಸ್ಕರ ಇದೀಗ ನೀವು ದೆಹಲಿಗೆ ತೆರಳಿದ್ದೀರಾ. ಇದೀಗ ಹಿಂದುಳಿದ ವರ್ಗದ ಒಂದು ಟೀಮ್ ಕೂಡ ಇವತ್ತು ಹೊರಡ್ತಾ ಇದೆ. ಸದ್ಯ ಯಾವ ರೀತಿ ನಡೀತಾ ಇದೆ ಕಾರ್ಯಚಟುವಟಿಕೆಗಳು? ಮೇಡಮ್, ನಾವು ಬರೀ ವೀರಶೈವ ಸಮಾಜದವ್ರು ಮಾತ್ರ ನಾವು ಡೆಲ್ಲಿಗೆ ಬಂದಿಲ್ಲ. ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು, ಪರಿಶಿಷ್ಟ ವರ್ಗದವರು ಮತ್ತು ವೀರಶೈವ ಎಲ್ಲಾ ಸೇರ್ಕೊಂಡು ನಾವು ನಾಳೆ ಮೇಡಮ್ ನವರು ಮೀಟ್ ಮಾಡ್ತಾ ಇದೀವಿ. ಸೊ ಇವತ್ತು ಯಾರ್ಯಾರು ಬರ್ತಿದ್ದಾರೆ? ಬರೋರು ಯಾರು ಇದಾರೋ, ಈಗ ಪರಿಶಿಷ್ಟ ವರ್ಗದವರು ಆಗ್ಲಿ, ಹಿಂದುಳಿದ ಜನಾಂಗದವ್ರು ಯಾರು ಬರ್ತಾರೋ ಅವರೆಲ್ಲರೂ ಕೂಡ ವೀರಶೈವ ಸಮಾಜದ ನಾಯಕರಾಗಿರ್ತಕ್ಕ ಶಿವಶಂಕರಪ್ಪ ಬಗ್ಗೆ ಮಾಡಿ ಅಂತ ಹೇಳೋಕ್ಕೋಸ್ಕರ ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಬೇಡಿಕೆಗಳು ಏನೇನು ಅಶೋಕ್ ಅವರೇ? ಏನಿಲ್ಲ ಮೇಡಮ್, ಬೇಡಿಕೆ ಏನಿಲ್ಲ. ಇನ್ ಇಂಟ್ರೆಸ್ಟ್ ಆಫ್ ಎಲೆಕ್ಷನ್ಸ್ ಈಗ ಏನಾಗಿದೆ ನಿಮ್ಗೆಲ್ಲ ಗೊತ್ತಿರಂಗೆ, ಬಿಜೆಪಿ ಪಕ್ಷಕ್ಕೆಲ್ಲ ಲಿಂಗಾಯತರು, ಜೆಡಿಎಸ್ ಎಲ್ಲ ಒಕ್ಕಲಿಗರ ಹತ್ರ ಒಂದು ದೊಡ್ಡ ಭಾವನೆ ಬಂದಿದೆ. ಆಮೇಲೆ ಲಾಸ್ಟ್ ಟೈಮ್ ಕೂಡ ನಾವು ಏನಾಯ್ತು, ನಮ್ಮ ಖರ್ಗೆ ಸಾಹೇಬ್ರಂತ ದೊಡ್ಡ ಲೀಡರ್ ಇದ್ರು, ಪರಿಶಿಷ್ಟ ವರ್ಗದ ದೊಡ್ಡ ಲೀಡರ್ ಇದ್ರು ನಮ್ಗೆ. ಅವರಂತ ಲೀಡರ್ ಬಿಜೆಪಿಯವ್ರಿಗೂ ಯಾರು ಇಲ್ಲ, ಆಮೇಲೆ ಜೆಡಿಎಸ್ ನಗೂ ಇಲ್ಲ. ಅವ್ರ ಏಕೈಕ ದೊಡ್ಡ ಹರಿಜನ ನಾಯಕ ನಮ್ಮ ಕರ್ನಾಟಕಕ್ಕೆ. ಅಂತವ್ರ ಲೀಡರ್ಶಿಪ್ ಕೂಡ ಫೇಲ್ ಆಗಿದೆ. ಯಾಕೆ ಅಂತಂದ್ರೆ ಈ ಜೆಡಿಎಸ್ ನವರು ಅವ್ರಿಗೆ ವಚನ ಭ್ರಷ್ಟ ಆದ್ರು ಅಂತ ಹೇಳಿ ಎಂಟೈರ್ ಲಿಂಗಾಯತ್ ಕಮಿಟಿ ಒಂದ್ ಸೈಡ್ ಓಟ್ ಹಾಕಿ ನಾವು ಇದಾದ್ರು. ಅದರ್ವೈಸ್ ನಾವು
ನಾವು ನಮ್ಮ ಪಕ್ಷ ಬಂದೇ ಬರ್ತಾ ಇತ್ತು. ನಮ್ಮ ಮಲ್ಲಿಕಾರ್ಜುನ ಸಾಹೇಬರು ಅವರು ಚೀಫ್ ಮಿನಿಸ್ಟರ್ ಆಗೇ ಆಗ್ತಾ ಇದ್ರು. ನಾವು ದುರಾದೃಷ್ಟದಿಂದ ಈ ತರ ಈ JDS ಮಾಡಿದ ತಪ್ಪಿಂದ ಅವರು ಬಿಜೆಪಿ ಬರಕ್ ಕಾರಣ ಆಯ್ತು. ಹಾಗಾಗಿ ನಮ್ಮ ಖರ್ಗೆ ಸಾಹೇಬ್ರ ಪರಿಸ್ಥಿತಿ ಜಾತಿ ದೊಡ್ಡ ಲೀಡ್ರು ಅವ್ರ ಇದ್ದಾಗೆ ಕೂಡ ಹಿಂಗಾಗೋಯ್ತು. ಇನ್ನ ಪರಮೇಶ್ವರ್ ಏನಂದ್ರೆ ಪರಮೇಶ್ವರ್ ಒಳ್ಳೆ ಉತ್ಸಾಹಿ, ಬಹಳ ಇದು ಸಂಘಟನೆ ಚತುರಕಾರ ಎಲ್ಲ ಉಂಟು. ಆದ್ರೆ ಅವ್ರ ಬಗ್ಗೆ ಏನು ಅಪಾದನೆಗಳಿಲ್ಲ, ಅವ್ರೇನ್ ಕರಪ್ಷನ್ ಇಲ್ಲ, ಎಲ್ಲ ಕ್ಲೀನ್ ಹ್ಯಾಂಡ್ ಇದ್ದಾರೆ. ಅದ್ರ ಬಗ್ಗೆ ಯಾರು ನಾವೇನು ಇದಿಲ್ಲ. ಆದ್ರೆ ಏನಾಗಿದೆ, ಸಮಾಜದಾಗೆ ಪರಿಶಿಷ್ಟ ವರ್ಗದ ಅವ್ರು ಇಲ್ಲ, ಅವ್ರು ಯಾವ ಕ್ಯಾಸ್ಟ್ ಅಂತ ಯಾರಿಗೂ ಗೊತ್ತೇ ಇಲ್ಲ ಆಕ್ಚುಲಿ. ಪಾಪ ಆತರ ಅವರು ಇದಾಗಿ ಬಂದವರು ಅಂತ ಜನ ಅವರು. ಆದ್ರೆ ಉತ್ಸಾಹಿ ನಾಯಕರು ಪರಮೇಶ್ವರ್ ಅವರು, ಅವರ ನಾಯಕತ್ವದಲ್ಲಿ ಯಾವುದೇ ದೋಷಗಳಿಲ್ಲ ಅಂತೀರಾ? ಹಾಗಾದ್ರೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ವಾ ನಿಮ್ಗೆ? ನಂಬಿಕೆ 100% ನಂಬಿಕೆ ಇದೆ. ಚುನಾವಣೆ ದೃಷ್ಟಿಯಿಂದ ನಾವು ಅವ್ರನ್ನ ಬದಲಾಯಿಸಿ ಹೇಳ್ತಾ ಇದ್ದೇವೆ ಹೊರತಾಗಿ ಅವ್ರನ್ನೇ ಬೇಕಾದ್ರೆ ಮುಖ್ಯಮಂತ್ರಿ ಮಾಡ್ಲಿ, ನಮ್ಗೇನ್ ಬೇಕಾದ್ರೆ ನಾವೇ ಹೇಳ್ತೀವಿ ಅವ್ರನ್ನೇ ಮುಖ್ಯಮಂತ್ರಿ ಮಾಡಿ ಅಂತ. ನಮ್ ಶಿವಶಂಕರಪ್ಪ ಅವ್ರ ಅಧ್ಯಕ್ಷತೆ ನಾವು ಮಾಡುವಂತ ಕೇಳ್ತಾ ಇದೀವಲ್ಲ, ನಾವು ಶಿವಶಂಕರಪ್ಪ ಅವ್ರು ಕೂಡ ಹೇಳ್ತಾರೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲ, ನಾನು ಪಕ್ಷದ ಹಿತದೃಷ್ಟಿಯಿಂದ ಪಕ್ಷನ ಅಧಿಕಾರ ತರಕ್ಕೋಸ್ಕರ ನಾವು ಕೇಳ್ತಾ ಇದೀವಿ ಅಂತ ಅವ್ರು ಕೂಡ ಹೇಳಿದ್ರೆ ನಾವು ಕೂಡ ಅದೇ ಹೇಳ್ತೀವಿ. ನಾವು ಮುಖ್ಯಮಂತ್ರಿ ಸ್ಥಾನ ಕೇಳ್ತಾ ಇಲ್ಲ, ನಾವು ಪಕ್ಷದ ಇಂಟ್ರೆಸ್ಟ್ಗೋಸ್ಕರ ನಾವು ಕೇಳ್ತಾ ಇದೀವಿ ಅಂತ. ನಾವೆಲ್ಲ ವೀರಶೈವ ಸಮಾಜದವ್ರು ನೋಡಿ, ಈಗ ಲಿಂಗಾಯತ ವಿರುದ್ಧ ನಾವು 15 ಜನ ನಾವು ಕಾಂಗ್ರೆಸ್ ಪಕ್ಷದಿಂದನೇ ವೀರಶೈವ ಗೆದ್ದಿದ್ದೀವಿ. ಈಗ ಏನಾಗಿದೆ, ಬಿಜೆಪಿ ಅವರೆಲ್ಲ ಇಲ್ಲ ಒಂದು ಪ್ರಚಾರ ನಡೆಸಿದ್ದಾರೆ ಏನಂತ, ವೀರಶೈವ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದ ಹೀಗೆ ಮುಖಂಡರು AICC ಅವರೆಲ್ಲ ಎಗರಿಸ್ತಿದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಚಾರ ನಡೆದಿದೆ. ಆ ಪ್ರಚಾರ ಬಹಳ ಬಲವಾಗಿದೆ ನಮ್ಮ ಉತ್ತರ ಕನ್ನಡಗಳಿಗೆ. ಅದನ್ನ ಹೋಗಲಾಡ್ಸಕ್ಕೋಸ್ಕರ ಅಟ್ಲೀಸ್ಟ್ ನಮ್ಮ ಶಿವಶಂಕರಪ್ಪನವ್ರು ಅಂತ ಮಾಡಿದ್ರೆ ಸಮಾಜದವರೆಲ್ಲ ಬಹಳ ಖುಷಿ ಆಗ್ತಾರೆ. ಅಟ್ಲೀಸ್ಟ್ ಒಂದು 20-30% ನಮ್ಮ ಬಿಜೆಪಿಗೆ ಓಟ್ಸ್ ನಮ್ ಕಡೆ ತಿಳ್ತಾ ಇದ್ರೆ 100% ನಾವು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ರಚನೆ ಮಾಡಿದ್ಮೇಲೆ ನಾವು ಸೋನಿಯಾ ಗಾಂಧಿ ಅವರು ಹೈಕಮಾಂಡ್ ಅವರು ಅವ್ರ ಪರಿಶಿಷ್ಟ ವರ್ಗವರ ಮಾಡಿ, ಹಿಂದುಳಿದ ವರ್ಗವರ ಮಾಡಿ, ಯಾರು ಬೇಕಾದ್ರೆ ಮಾಡೋದು ಕೂಡ ನಾವು ನಿಷ್ಠಾಗಿ ಅವ್ರು ಹೇಳಿದ ಕ್ಯಾಂಡಿಡೇಟ್ ನಾವು ಮುಖ್ಯಮಂತ್ರಿ ಮಾಡಕ್ ನಾವು ರೆಡಿ ಇದೀವಿ. ಓಕೆ, ಹಾಗಾದ್ರೆ ಕೇವಲ ಅಧ್ಯಕ್ಷರ ಬದಲಾವಣೆ ಅಷ್ಟೇ ಸಾಕಾ? ಹಾಗಾದ್ರೆ ಕಾಂಗ್ರೆಸ್ ಅಲ್ಲಿ ಉಳಿದಿದ್ದೆಲ್ಲ ಸರಿಯಾಗಿದ್ಯಾ? ಎಲ್ಲ ಸರಿ ಇದೆ, ಎಲ್ಲ ಸರಿ ಇದೆ ಅಂತಂದ್ರೆ ಈಗ ಹೊಸ ಅಧ್ಯಕ್ಷ ಬಂದ್ಮೇಲೆ ಮತ್ತೆ ಎಲ್ಲ ನಾವು ಸಂಘಟನೆ ಮಾಡ್ಬೇಕು. ಇವ್ರು ಸಂಘಟನೆ ಮಾಡ್ತಾ ಇಲ್ಲ ಅಂತ ಏನಿಲ್ಲ, ಚುನಾವಣೆ ದೃಷ್ಟಿಯಿಂದ ನಾವು ಚೇಂಜ್ ಕೇಳ್ತಾ ಇದೀವಿ ಅಷ್ಟೇ. ಈಗ ನಮ್ಮ ಪರಮೇಶ್ವರ್ ಮೇಲೆ ಏನು ವಿವಾದ ಏನಿಲ್ಲ, ಅವ್ರ ಮೇಲೆ ಅಪಾದನೆ ಏನಿಲ್ಲ, ಆದ್ರೂ ಕೂಡ ಚುನಾವಣೆ ದೃಷ್ಟಿಯಿಂದ ಕೇಳ್ತಾ ಇದೀವಿ ಅಷ್ಟೇ ಹೊರತಾಗಿ ಅವ್ರ ಮೇಲೆ ಇಂಥ ಅಪಾದನೆ ಇದೆ, ಸಂಘಟನೆ ಚತುರ ಮಾಡಕ್ ಆಗ್ತಾ ಇಲ್ಲ, ಅವ್ರ ಮೇಲೆ ಕರಪ್ಷನ್ ಅಂತ ಏನ್ ಹೇಳ್ತಾ ಇಲ್ಲ. ಅವ್ರು ಎಲ್ಲರೂ ಕ್ಲೀನ್ ಇದ್ದಾರೆ, ಕ್ಲೀನ್ ಮ್ಯಾನೇ. ಮಿಸ್ಟರ್ ಪರಮೇಶ್ವರ್ ಇದೆ ವೆರಿ ಕ್ಲೀನ್ ಮ್ಯಾನ್. ಅದು ಬಹಳ ಒಳ್ಳೆ ಪರದೇಶಿಗೆ ಓದಿದ್ದಾರೆ, ಒಳ್ಳೆ ನಾಲೆಡ್ಜ್ ಇದೆ, ಯುವಕರ ಜೊತೆ ಮಿಕ್ಸ್ ಆಗ್ತಾರೆ. ಆದ್ರೆ ಈ ಚುನಾವಣೆಗೆ ಏನಾಗಿದೆ, ಜಾತಿ ಸಂಘರ್ಷ ಜಾತಿ ಮಾಡಿ ಬಿಟ್ಟಿದ್ದಾರೆ ಇವರು ಬಿಜೆಪಿ ಅವರು. ಅದಕ್ಕೋಸ್ಕರ ನಾವು ಕೇಳ್ತಾ ಇತ್ತು, ಅವರು ನಮ್ಮ ಸಹೋದರ ಇದ್ದಂಗೆ, ಹಿರಿಯ ಸಹೋದರ ಇದ್ದಂಗೆ ಪರಮೇಶ್ವರ್. ಅವ್ರ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ಅವರೇ ಮುಂದೆ ಚೀಫ್ ಮಿನಿಸ್ಟರ್ ಆಗಿ ನಾವೇ ಬೇಕಾದ್ರೆ ಪ್ರಪೋಸ್ ಮಾಡ್ತೀವಿ ಮೇಡಮ್ ಹತ್ರ. ಈ ಸದ್ಯಕ್ಕೆ ಬಿಟ್ಕೊಟ್ಟು ಪಕ್ಷದ ಹಿತದೃಷ್ಟಿಯಿಂದ ಅವ್ರು ಬಿಟ್ಕೊಟ್ಟು ನಮ್ಮನ್ನ ವೀರಶೈವರನ್ನ ಸಪೋರ್ಟ್ ಮಾಡಿ ಅವ್ರು ಬೇಕಾದ್ರೆ ಮುಂದೆ ಮುಖ್ಯಮಂತ್ರಿ ಆಗಿ ನಾವು ಕೇಳ್ಕೊಂತ ಇದೀವಿ ಅಷ್ಟೇ. ಆಮೇಲೆ ಮತ್ತೆ ಈಗ ಬರಗಾಲ ಇದೆ ನಮ್ ಕಡೆ, ಸಿಕ್ಕಾಪಟ್ಟೆ ಬರಗಾಲ ಇದೆ ಉತ್ತರ ಕರ್ನಾಟಕಕ್ಕೆ. ನಾವು ಬರೀ ಮೇಡಮ್ ಹತ್ರ ಹೋದ್ ಬರೀ ಇದೊಂದೇ ಅಧ್ಯಕ್ಷ ಪಕ್ಷದ ಒಂದೇ ಕೇಳ್ತಾ ಇಲ್ಲ, ಬರಗಾಲ ಇದೆ, ಸ್ವಲ್ಪ ದಯವಿಟ್ಟು ಆದಷ್ಟು ಹಣನ ನಮ್ಮ ಬರ ಪರಿಹಾರಕ್ಕೆ ಸ್ವಲ್ಪ ಜಾಸ್ತಿ ರಿಲೀಸ್ ಮಾಡಿ ಅಂತ ಹೋಗ್ತಾ ಇದೀವಿ. ಆಮೇಲೆ ಕಾವೇರಿದು ಒಂದು ಗಲಾಟೆ ನಡೀತಾ ಇದೆ, ನಿಮ್ಗೆಲ್ಲ ಸುಪ್ರೀಂ ಕೋರ್ಟ್ನವರು ಆರ್ಡರ್ ಮಾಡಿದ್ದಾರೆ. ಆ ಆರ್ಡರ್ನ ಇಂಪ್ಲಿಮೆಂಟ್ ಮಾಡಿದ್ರು ಕಷ್ಟ, ಮಾಡದೇ ಇರೋ ಕಷ್ಟ ಅಂತ ಇಕ್ಕಟ್ಟು ಪರಿಸ್ಥಿತಿಯೊಳಗೆ ನೀವು ಸೆಂಟ್ರಲ್ ಸರ್ಕಾರದವ್ರು ಇಂಟರ್ಫಿಯರ್ ಆಗಿ ಏನಾದ್ರು ಒಂದು ಪರಿಹಾರ ಹುಡುಕಿ ಅಂತ ಕೇಳ್ತಾ ಇದೀವಿ. ಓಕೆ, ಧನ್ಯವಾದ ಅಶೋಕ್ ಅವರೇ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕಾಗಿ. ಓಕೆ, ನ್ಯೂಸ್ ಲಂಚ್ನಲ್ಲಿ ಇನ್ನು ಸಾಕಷ್ಟು ಸುದ್ದಿಗಳನ್ನು ನೋಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್.